Hi and welcome to Octane Automotive. So today I have the SD Road. Yeah, yeah, yeah. City lights flicker where the sinners play preacher. Graffiti scriptures on train cars. So it's a pure Road King 250cc engine. So ಇದು ಬಂದು ನನ್ನ ಫ್ರೆಂಡ್ದೇ ಗಾಡಿ. ಸೊ ಇದು 1973 ಮಾಡೆಲ್. ಸೊ ಪ್ರೊಡಕ್ಷನ್ ಲೈನ್ ನನ್ನ ಹಳೆ ವಿಡಿಯೋಸ್ಗಳಲ್ಲಿ ಹೇಳ್ದಂಗೆ ನಂದು ಒಂದು ಕ್ಲಾಸಿಕ್ ಇತ್ತು. ಸೊ ಅದನ್ನು ರಿವ್ಯೂ ಮಾಡಿದ್ದೀನಿ. ಪ್ಲೀಸ್ ವಾಚ್ ಇಟ್ ಔಟ್. ಸೊ ಇದರ ಪ್ರೊಡಕ್ಷನ್ ಲೈನ್ ಬಗ್ಗೆ ಹೇಳ್ಬೇಕು ಅಂದ್ರೆ 1978 ಇಂದ 1996 ವರ್ಗಿತ್ತು. ಸೊ ದಿಸ್ ಮಾಡೆಲ್ ಇಸ್ 1973. ಸೊ ಇದು ಬಂದು ರೋಡ್ ಕಿಂಗ್ ಸೇಮ್ ಇಂಜಿನ್. ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಅದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದು ಬಂದು ರೋಡ್ ಕಿಂಗ್. ಸೊ ಇದು ಅದಕ್ಕಿಂತ ಮುಂಚೆ ಬರ್ತಿತ್ತು ರೋಡ್ ಕಿಂಗ್ ಅಂದ್ಬಿಟ್ಟು. ಬಟ್ ಕ್ಲಾಸಿಕ್ ಅಂತ ಯಾಕೆ ಮಾಡೋದಂದ್ರೆ ಫಾರ್ ಬೆಟರ್ ಮೈಲೇಜ್, ಇನ್ನೂ ಎಕ್ಸ್ಟ್ರಾ ಮೈಲೇಜ್ ಕೊಡ್ಲಿ ಅಂತ. ಬಿಕಾಸ್ ರೋಡ್ ಕಿಂಗ್ ಅಲ್ಲಿ ನಿಮ್ಗೆ ಅಷ್ಟೊಂದು ಮೈಲೇಜ್ ಕೊಡ್ತಿರಲಿಲ್ಲ. ಸೊ ಕ್ಲಾಸಿಕ್ 2 ಅಂತ ಯಾಕೆ ಬಿಟ್ರು ಅಂದ್ರೆ ಸೊ ಫಾರ್ ಬೆಟರ್ ಮೈಲೇಜ್ ಅಂಡ್ ಅಪ್ಗ್ರೇಡೆಡ್ ಡಿಸೈನ್. ಈ ಟ್ಯಾಂಕ್ ಶೇಪ್ ಏನಿದೆಯಲ್ಲ ಅದು ಚೇಂಜ್ ಆಗಿದೆ. ಸೊ ಕಾಸ್ಮೆಟಿಕ್ ಚೇಂಜ್ ಬಿಟ್ರೆ ಇಂಜಿನ್ ನಲ್ಲಿ ಏನು ಕೂಡ ಚೇಂಜ್ ಆಗಿಲ್ಲ. ಮೆಕ್ಯಾನಿಕಲ್ ವರ್ಕ್ಸ್ ಏನು ಚೇಂಜ್ ಆಗಿಲ್ಲ. ಇದ್ರಲ್ಲಿ ಬರೋದು 250cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್. ಸೊ ಸೇಮ್ BHP, ಸೇಮ್ ಟಾಕ್. ಸೊ ದ ಟಾಕ್ ಇಸ್ ಅರೌಂಡ್ 24 Nm ಟಾಕ್. ನಾನು ಹಳೆ ವಿಡಿಯೋ ಹೇಳ್ದಂಗೆ 2.4 kg/m. ಸೊ ಅದ್ರ ಎಕ್ಸ್ಪ್ಲನೇಷನ್ ಆ ವಿಡಿಯೋ ಹೇಳಿದ್ದೀನಿ. ಆ್ಯಂಡ್ 16 BHP ಬರುತ್ತೆ. ಸೊ ಮೆಕ್ಯಾನಿಕಲ್ ವರ್ಕ್ಸ್ ಇದ್ರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ ರೋಡ್ ಕಿಂಗು ಕ್ಲಾಸಿಕ್ಗೂ. ಬಟ್ ಕಾಸ್ಮೆಟಿಕ್ಸ್ ಅಲ್ಲಿ ಚೇಂಜ್ ಇದೆ. ಸೊ ಈ ಟ್ಯಾಂಕ್ ಡಿಸೈನ್ ಆಗಿರ್ಬೋದು, ಇದು ಚೇಂಜ್ ಇದೆ. ಆ್ಯಂಡ್ ಸೈಲೆನ್ಸರ್ ಇದೆಯಲ್ಲ ಅದು ಕೂಡ ಚೇಂಜ್ ಇದೆ. ದ ಶೇಪ್, ಸೌಂಡ್ ಕೂಡ ಬೇರೆ ಥರ ಇದೆ. ಆ್ಯಂಡ್ ಫ್ರಂಟ್ ಫೇಸ್ ಆಗಿರ್ಬೋದು, ಫ್ರಂಟ್ ಲುಕ್ ಆಗಿರೋದು, ಇದರಲ್ಲೂ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಇದ್ರಲ್ಲಿ ಎಲ್ಲ ಸೇಮ್. ಡ್ರಮ್ ಬ್ರೇಕ್ಸ್ ಇದರಲ್ಲೂ ಬರುತ್ತೆ, ಅದರಲ್ಲೂ ಬರುತ್ತೆ. ಸೊ 2 ಡ್ರಮ್ ಬ್ರೇಕ್ಸ್. ಸೊ ಈ ಡ್ರಮ್ ಬ್ರೇಕ್ಸ್ ಅಟ್ ದಿ ಫ್ರಂಟ್ ಆ್ಯಂಡ್ ಡ್ರಮ್ ಬ್ರೇಕ್ಸ್ ಅಟ್ ದಿ ರಿಯರ್. ಸ್ಪೋಕ್ಡ್ ವೀಲ್ಸ್, ಟ್ಯೂಬ್ ಟೈರ್, ಬ್ಯಾಕು ಟ್ಯೂಬ್ ಟೈರ್. ಸೊ ನಾನು ನಿಮಗೆ ಆ ವಿಡಿಯೋಲಿ ಹೇಗೆ ಆನ್ ಮಾಡೋದು, ಇದರಲ್ಲೂ ನಿಮಗೆ ಪಿನ್ ಮೆಕ್ಯಾನಿಸಮ್ ಸಿಗುತ್ತೆ ಅಂತ ತೋರಿಸಿದ್ದೆ. ಸೊ ಈಗ ನೀವು ಈ ಗಾಡಿ ಸೌಂಡ್ನ ಕೇಳ್ತೀರಾ ಅಂದರೆ ಸೊ ಇದು ಬಂದು ಇದರ ಸೌಂಡ್ ಆಗಿರುತ್ತೆ. ಸೊ ಇದರ ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು ಇಷ್ಟೇ. ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್. ಸೊ ಫಸ್ಟ್ ಕೀ ಆನ್ ಮಾಡಿ ಫ್ಯೂಯಲ್ನ ರಿಸರ್ವ್ ಕೊಡೋಣ. ಸೊ ಇದರಲ್ಲಿ ಮೈ ಫೇವ್ರೇಟ್ ಥಿಂಗ್ ದ ಕ್ವಿಕ್ ಪಾರ್ಟ್. ಸೊ ಪಂಪ್ ಮಾಡಿ. ಸೊ ದ್ಯಾಟ್ಸ್ ಹೌ ಯು ಆನ್ ದ ಬೈಕ್. ಸೊ ದ್ಯಾಟ್ಸ್ ಇಟ್. ಸೊ ಲೆಟ್ಸ್ ಗೋ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಗೇರ್ ಬಂದು ಅಪ್, ಇನ್ನೆಲ್ಲ ಮಿಕ್ಕಿದ್ ಡೌನ್. ಸೊ ನಿಮಗೆ ಒಂದೊಂದು ಗೇರ್ ಮಧ್ಯದಲ್ಲೂ ಒಂದೊಂದು ನ್ಯೂಟ್ರಲ್ ಸಿಗುತ್ತೆ. ಸೊ ಯು ಶುಡ್ ಮ್ಯಾನೇಜ್ ಇಟ್ ಅಂಡ್ ಯು ಶುಡ್ ಹ್ಯಾಂಡಲ್ ಇಟ್. ಸೊ ನೀವು ಸೌಂಡ್ ಕೇಳ್ಬೋದು, ವೆರಿ ಇದರಲ್ಲೂ ಕೂಡ ಮಫ್ಲರ್ ಇಲ್ಲ. ಸೊ ಇದರಲ್ಲೂ ಕೂಡ ನನ್ನ ಫ್ರೆಂಡ್ ಏನ್ ಮಾಡಿದಾನೆ ಅಂದ್ರೆ ಮಫ್ಲರ್ ತೆಗ್ಸಿದ್ದಾನೆ. ಅದು ಬಿಟ್ರೆ ಕಂಪ್ಲೀಟ್ ಬಾಡಿ ಸ್ಟಾಪ್ ಟೈಪ್ಸ್, ಏನು ಚೇಂಜ್ ಆಗಿಲ್ಲ ಇದರಲ್ಲಿ. ಸೊ ದಿಸ್ ಇಸ್ ದಿ SD ರೋಡ್ ಕಿಂಗ್ 250cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್. ಸೊ ಇದ್ರಲ್ಲಿ ಬಂದು ನಿಮ್ಗೆ 16 BHP ಅಂಡ್ 24 Nm ಆಫ್ ಟಾಕ್ ಸಿಗುತ್ತೆ. ಸೊ ಗಾಡಿ ಏನಿದೆಯಲ್ಲ, ಸೊ ಕರ್ವ್ಸ್ ಆಗಿರ್ಬೋದು ನಿಮ್ಗೆ ಹೆವಿ ಫೀಲ್ ಆಗುತ್ತೆ ಕಂಪೇರ್ಡ್ ಟು ಮೈ ಕ್ಲಾಸಿಕ್. ಸೊ ದಿಸ್ ಬೈಕ್ ಇಸ್ ಮೋರ್ ಹೆವಿಯರ್. ಸೊ ಇದು ಬಂದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 144 ಅನ್ಲೈನ್ ವೆಯ್ಟ್ ಏನೋ ಬರುತ್ತೆ. ಸೊ ದಿಟ್ ಇಸ್ ಲಿಟಲ್ ಕ್ವೈಟ್ ಹೆವಿ. ನಿಮ್ಗೆ ಟರ್ನಿಂಗ್ಸ್ ಅಲ್ಲಿ ಸ್ವಲ್ಪ ಹೆವಿ ಫೀಲ್ ಆಗ್ಬೋದು. ಅಂಡ್ ಸೌಂಡ್ ಮಾತ್ರ ಇಟ್ಸ್ ನೆಕ್ಸ್ಟ್ ಲೆವೆಲ್. ಸೊ ಇಫ್ ಯು ಹ್ಯಾವ್ the power and the ability to buy today, you should buy it and you should use this. So ನಿಮ್ಗೆ ಈ ಗಾಡಿಗಳು ಏನಿದ್ರು, ಸೊ ಫಾರ್ ಫೀಲ್ ಇಟ್ ಆಫರ್ಸ್. ನಮ್ಗೆ ಇದೆಲ್ಲ ಏನು 10-15 years ಆದ್ರೆ ಯು ನಾಟ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ಇಟ್. ಈ ತರ ಗಾಡಿಗಳಂತ ಖಂಡಿತ ನಿಮ್ಗೆ ಸಿಗಲ್ಲ. ಸೊ ಇರೋ ತನಕ ಇದನ್ನ ಯೂಸ್ ಮಾಡ್ಕೊಂಡು ಇಟ್ಕೊಳ್ಳೋದೇ ಬೆಸ್ಟ್. ಈ ಗಾಡಿಗಳು ತಗೊಂಡು ಮೇಂಟೈನ್ ಮಾಡಿದೆ ರೈಟ್ ವೇ. ಯು ನೀಡ್ ಟು ಲರ್ನ್ ಹೌ ಟು ಮೇಂಟೈನ್ ಇಟ್. ಒಂದೊಂದು ಸ್ಮಾಲ್ ಇನ್ಫೋನು ಗಾಡಿ ಬಗ್ಗೆ ಗೊತ್ತಿರಬೇಕು, ಇಲ್ಲಾಂದ್ರೆ ಈ ಗಾಡಿಗಳೆಲ್ಲ ಮೇಂಟೈನ್ ಮಾಡೋದೇ ಕಷ್ಟ. ಸೊ ಈ ತರ
ತುಂಬಾ ಇವೆಲ್ಲ ನೀವು ಗಾಡಿ ಬಗ್ಗೆ ಗೊತ್ತಿದ್ರೇನೆ ನೀವು ಇದನ್ನ ಮೇಂಟೈನ್ ಮಾಡಕ್ ಹೋಗೋದು, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಮೇಂಟೈನ್ ಮಾಡಕ್ ಆಗಲ್ಲ, ಗಾಡಿಗಳ ಹಾಳಾಗುತ್ತೆ. ಸೊ ನಿಮ್ಗೆ ಆ ಪ್ಯಾಷನ್ ಇದ್ರೆ, if you are more passionate about these old gens, then you should buy it, then you should use it, you should feel happy, you should explore it. So that's what I wanted to say about this Road King. Thanks for watching. Please do subscribe. Thank you.